ತ್ರೈಲಿಂಗ ಸ್ವಾಮಿ ಅಂತ ನಮ್ಮ ತೆಲಂಗಾಣದ ಒಬ್ಬರು ಮಹಾನ್ ಅಗೋರಿ ಒಬ್ಬರು ಇದ್ದರು. ಸುಮಾರು 350 ವರ್ಷ ವಯಸ್ಸಾಗಿತ್ತು ಅಂತ ಹೇಳ್ತೀವಿ. ಕಾಶಿ ವಿಶ್ವನಾಥನ ವಿಗ್ರಹಕ್ಕೆ ಅಭಿಷೇಕಕ್ಕೆ ಏನು ಸಿಗದೇ ಇದ್ದಾಗ ತಮ್ಮ ಮಲಮೂತ್ರಗಳಿಂದ ಅಭಿಷೇಕ ಮಾಡಿದ್ರು. ಅದು ಅವರ ಅಲ್ಲಿನ ಕಾಶಿಯ ಪೂಜಾರಿಗಳನ್ನ ರುಚಿಗೆ ಬಸ್ತು. ಶಂಕರಾಚಾರ್ಯರ ಮಠ ಸ್ನೇಹಿತರೆ, ಇದು ಕನ್ನಡದಲ್ಲೆಲ್ಲ ಹೆಸರುಗಳಿದ್ದಾವೆ ಪೂರ್ತಿ. ಆದಿಶಂಕರಾಚಾರ್ಯರ ಮಠದ್ದು ಸಂಸ್ಕೃತ ವಿದ್ಯಾಲಯ ಸ್ನೇಹಿತರೆ. ಇದು ಆ ಕಾಶಿ ವಿಶ್ವನಾಥನ ದೇವಸ್ಥಾನದ ಪಕ್ಕಕ್ಕೆ ಬಲಭಾಗ ಕಂಡುಕೊಂಡೇ ಇದೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಒಂದು ಶಾಖಾ ಮಠ. ಕನ್ನಡದಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಸಂತೋಷ ಆಗ್ತದೆ ನಮಗೆ. ಕಾಶಿ ಎಲ್ಲ ನಾನು 3 ಸಲ ನೋಡಾಯ್ತು, ಈಗ 3 ಸಲ ಆಯ್ತು. ನೆನೆ ಅಯೋಧ್ಯೆಗೆ ಹೋಗಿ ಬಂದು ಅಯೋಧ್ಯೆಗೆ ಬಂದು ರಾತ್ರಿ 12 ಗಂಟೆ 11:30 ಆಯ್ತು ಬಂದ. ಹೇ ವಿಶ್ವನಾಥ ಸರ್, ಯಾವ ಟೆಂಪಲ್ ಸರ್ ಇದು? ಇದು ಈ ಟೆಂಪಲ್ನ ಹಿಂದೆ ಒಂದು ಇತಿಹಾಸ ಇದೆ. ಕಾಶಿಯ ಒಬ್ಬ ರಾಜ ಅವನ ತಾಯಿ ನನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಅವ್ರ ತಾಯಿ ನನಗೆ ಕಾಶಿ ಇದರದ್ದು ಗಂಗಾ ನದಿ ತೀರದಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳ್ತಾರೆ. ಸೊ ಅವರು ಗಂಗಾ ನದಿ ತೀರದಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾರೆ. ಅದರದ್ದು ಇನಾಗ್ರೇಷನ್ ಟೈಮ್ನಲ್ಲಿ ಅವರು ಹೇಳ್ತಾರೆ, ಆಯಿತು ನಿನ್ನ ಆಸೆ ಕೊನೆ ಆಸೆ ಪೂರೈಸಿದೆ, ನಿನ್ನ ಋಣ ನಾನು ತೀರಿಸ್ದೆ ಅಮ್ಮ ಅಂತ ಅಂತಾರೆ ರಾಜ ಅವನ ತಾಯಿಗೆ. ಅದು ಇಮಿಡಿಯೇಟಾಗಿ ದೇವಸ್ಥಾನ ಮನಿಕೊಂಡ್ಬಿಡುತ್ತೆ. ಆಗ ಆ ದೇವಸ್ಥಾನದ ಇನಾಗ್ರೇಷನ್ಗೆ ಬಂದಿದ್ದಂಥ ಒಬ್ಬರು ಮಹಾತ್ಮರು ಹೇಳ್ತಾರೆ, ಲೋ ಹುಚ್ಚ, ಯಾರ ತಾಯಿ ಋಣ ತೀರ್ಸೋಕ್ಕಾಗತ್ತಾ, ನೀನು ಆಗ ಅಂದಿದ್ದಕ್ಕೆ ಅದು ಮಳ್ಕೊಂಡ್ಬಿಡ್ತು ಅಂತ. ಸೊ ಕೊನೆಗೆ ಅದನ್ನು ಸರಿಪಡಿಸೋಣ ಅಂತ ಕೆಲವರು ರಾಜಂಗೆ ಹೇಳ್ತಾರೆ. ಇಲ್ಲ ರಾಜ ಏನು ಅಂತಾನೆ, ಇಲ್ಲ ಅದು ಹಾಗೆ ಇರಲಿ, ಮನುಷ್ಯನ ಅಹಂಕಾರ ನಾನು ಅನ್ನೋದು ಏನೂ ಅಲ್ಲ, ತಾಯಿ ಇದು ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗಲಿ ಅಂತ ಇದನ್ನು ಹಾಗೆ ಬಿಟ್ಟಿದ್ದಾರೆ. ಇದು ಹಳೆಯ ದೇವಸ್ಥಾನ, ಪುರಾತನ ದೇವಸ್ಥಾನ, ಕಾಶಿ ರಾಜ ಕಟ್ಟಿಸಿದ್ರು. ಸೂಪರ್. ನೋಡಿ ಸ್ನೇಹಿತರೆ, ಇಟಲಿಯ ದ ಲೀನಿಂಗ್ ಟವರ್ ಆಫ್ ಪಿಸಾ ಅಂತ ಕೇಳ್ತೀವಿ. ಇಟಲಿಯಲ್ಲಿರುವಂಥದ್ದು, ಅಂದರೆ ಅದು ವಿಶ್ವದ ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ನಮ್ಮ ಕಾಶಿಯ ತಟದಲ್ಲೂ ಕೂಡ ಒಂದು ವಾಲಿರುವ ದೇವಾಲಯ ಇದೆ, ಪುರಾತನವಾದ ದೇವಾಲಯ. ಅದು ಭೂಕುಸಿತ ಅಥವಾ ನೀರಿನ ಒಂದು ಸೆಳೆತಕ್ಕೂ ವಾಲಿರಬಹುದು, ಆದರೆ ವಾಲಿದ್ರೂ ಕೂಡ ಬಿದ್ದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ ಅದು. ನಾವೀಗ ಸ್ನೇಹಿತರೆ ಭಾಳ ವಿಶ್ವವಿಖ್ಯಾತ ಇಲ್ಲಿ ಕಾಲಭೈರವನ ದೇವಸ್ಥಾನ, ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿ ಬಂದರೆ ನೀವೆಲ್ಲ ಕೇಳ್ಕೊಂಡು ಓಡೋ ತುಂಬ ಅನುಕೂಲ. ಇಡೀ ಕಾಶಿಯ ವಿಶೇಷ ಏನಂದರೆ ಸ್ನೇಹಿತರೆ, ಇಲ್ಲೆಲ್ಲವೂ ಚಿಕ್ಕ ಚಿಕ್ಕ ರಸ್ತೆಗಳು, ಚಿಕ್ಕ ಚಿಕ್ಕ ಓಣಿಗಳೆಲ್ಲವೂ ನೋಡಿ. ಇಲ್ಲೆಲ್ಲವೂ ಜಾಗ ಇಲ್ಲ. ಘಾಟ್ ನೀವೇನು ನೋಡಿದ್ರೆ ಗಂಗಾ ನದಿ ತಟ ಸ್ವಲ್ಪ ಆಗಲೇ ಇದೆ ಅಷ್ಟನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲವೂ ಇಲ್ಲಿ ವೆಹಿಕಲ್ ಕೂಡ ಬರೋಲ್ಲ. ಅಷ್ಟು ಸಣ್ಣ ರಸ್ತೆ, ಸಣ್ಣ 2 ವೀಲರ್ಗಳು ಮಾತ್ರ ಬರ್ತವೆ, ಅದು ಲೋಕಲ್ಸ್ದು. ನೋಡಿ, ನೀವು ಎಲ್ಲಿ ನೋಡಿದ್ರು ಬರೀ ದೇವಾಲಯಗಳೇ ಸ್ನೇಹಿತರೆ. ನೀವು ಎಡಗಡೆ ನೋಡಿದ್ರು ದೇವಾಲಯ, ಬಲಗಡೆ ನೋಡಿದ್ರು ದೇವಾಲಯಗಳೇ. ಇದು ನನಗನ್ಸೋ ಪ್ರಕಾರ ಒಂದು ಕಾಲದಲ್ಲಿ ಬಹಳ ದೊಡ್ಡ ದೇವಾಲಯಗಳ ಸಂಕೀರ್ಣ ಇದು, ದೇವಾಲಯಗಳ ಸಂಕೀರ್ಣ. ಮತ್ತು ಇಲ್ಲಿ ಆ ಕಾಲದಲ್ಲಿ ದೇವಾಲಯಗಳಲ್ಲೇ ಶಿಕ್ಷಣ ಸಿಗ್ತಿದ್ರಿಂದ ಇದು ಶಿಕ್ಷಣ ಕಾಶಿ ಅಂತ ಕೂಡ ಹೆಸರು ಬಂದಿತ್ತು ಇಲ್ಲಿ. ಸೊ ಹಾಗಾಗಿ ಇಲ್ಲ ಹೋಗೋಣ, ಮುಂದೆ ನೋಡೋಣ ಬನ್ನಿ. ಇವೆಲ್ಲವೂ ಸ್ನೇಹಿತರೆ ಸುಮಾರು ಕ್ರಿಸ್ತಪೂರ್ವ 11ನೇ ಶತಮಾನದಲ್ಲಿ ಈ ಕಾಶಿ ಅಥವಾ ವಾರಣಾಸಿ ಬಹಳ ದೊಡ್ಡ ನಗರ ಸ್ನೇಹಿತರೆ. ಇದು ಧಾರ್ಮಿಕ ಸ್ಪಿರಿಚುವಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ ಈ ಕಾಶಿ ವಾರಣಾಸಿನ. ಅಂದರೆ ಧಾರ್ಮಿಕ ರಾಜಧಾನಿ, ಭಾರತದ ಆಧ್ಯಾತ್ಮ ಮತ್ತು ಧಾರ್ಮಿಕ ರಾಜಧಾನಿ ಅಂತ ಕೂಡ ಕರೀತಾರೆ. ಬಹಳ ಅಂದರೆ ಅಶೋಕನ ಸಾಮ್ರಾಜ್ಯ, ಮೊಘಲರು ಅವರೆಲ್ಲರೂ ಆಡಳಿತ ಮಾಡಿದಂಥ, ಮುಂದೆ ಬ್ರಿಟಿಷರು ಕೂಡ ಆಡಳಿತ ಮಾಡಿದಂಥ ಜಾಗ ಇವೆಲ್ಲವೂ ಕಾಶಿ ವಾರಣಾಸಿ. ಎಲ್ಲರ ಕೊಡುಗೆಗಳು ಕೂಡ ಇದ್ದಾವೆ ಇದಕ್ಕೆ. ನೋಡಿ, ಇಲ್ಲೆಲ್ಲವೂ ಪೂಜೆ ಪುನಸ್ಕಾರ. ಬನಾರಸ್ ಪಾನು ಭಾಳ ಪ್ರಸಿದ್ಧ ನೋಡಿ. ಬನಾರಸ್ ಪಾನ್ ಹಾಕ್ತಾ ಇದ್ದಾರೆ ಇವರು. ಅವ್ರದ್ದೇ ಒಂದು ವಿಶೇಷವಾದ ಒಂದು ಪ್ರಾಸೆಸ್, ಒಂದು ಪ್ರಕ್ರಿಯೆ ನೋಡಿ. ಈ ರಸ್ತೆ, ಈ ಗಲ್ಲಿ ನೀವು ಗಮನಿಸಿದ್ರೆ ಎಷ್ಟು ಚಿಕ್ಕದಾಗಿದೆ. ಇದು 3 ರೋಡ್ ರಸ್ತೆ ಸೇರುವಂಥ ಸರ್ಕಲ್ಲು. ಆದರೆ 3 ಸರ್ಕಲ್ ನೋಡಿ, ಒಂದು ರೋಡ್ ಅಷ್ಟು ಇಲ್ಲ. ಇದೊಂದು 5-6 ಅಡಿ, ಅದೊಂದು 5 ಅಡಿ, ಎಲ್ಲ 5 ಅಡಿ ರಸ್ತೆಗಳೇ. ಒಂದು ಬೈಕು ಇಲ್ಲಿ 2 ಬೈಕ್ ಪಕ್ಕನೂ ಹೋಗೋಕ್ಕಾಗಲ್ಲ. ಒಂದೊಂದೇ ಬೈಕ್ ಆ ಕಡೆ ಈ ಕಡೆ ಓಡೋವಂಥದ್ದು ನೋಡಿ. ಎಷ್ಟು ಟ್ರಾಫಿಕ್ ಜಾಮ್ ಆಗೋಯ್ತು. 2 ಬೈಕ್ ಬಂದುಬಿಟ್ರೆ ಟ್ರಾಫಿಕ್ ಜಾಮ್ ಇಲ್ಲಿ. ಫುಲ್ ಟೆಂಪಲ್ ಟೌನ್. ಹೌದು ಮಡಕೆ ಸ್ನೇಹಿತರೆ ನೋಡಿ. ಇಷ್ಟು ಚಿಕ್ಕ ರಸ್ತೆ, ಸಂಧಿ ರಸ್ತೆಯಲ್ಲಿ ಇಲ್ಲಿ ಒಬ್ಬರು ಲೇಡೀಸ್ ಬ್ಯೂಟಿ ಪಾರ್ಲರ್ ಇಟ್ಟಿದ್ದಾರೆ, ಜುನೋ. ಹಳೆ ಏರಿಯಾ ಇದು, ತುಂಬ ಹಳೆ ಏರಿಯಾ. ಕಾಶಿ ಒನ್ ಆಫ್ ದಿ ಓಲ್ಡೆಸ್ಟ್ ಸಿಟಿ ಆಫ್ ವರ್ಲ್ಡ್.
ಓಕೆ. ಜಗತ್ತಿನ ಹಳೇ ನಗರಗಳಲ್ಲಿ ಕಾಶಿ ಒಂದು. ಹಾಗಾಗಿ ಇದೆಲ್ಲ ಸ್ವಲ್ಪ ಇನ್ನು ಹಳೆ ಇದ್ರ ಥರನೇ ಇದೆ. ಮತ್ತು ಇದೇ ನೀವು ನೋಡ್ತಿದ್ದೀರಾ, ಇದನ್ನು ನಗರಿ ವಾಸ್ತುಶಿಲ್ಪ ಅಂತ ಹೇಳ್ತೀವಿ. ಹಾಂ, ಈ ನಾರ್ತ್ ಇಂಡಿಯಾದಲ್ಲಿ ಕಟ್ಟುವಂಥ ದೇವಸ್ಥಾನಗಳನ್ನೆಲ್ಲ ನಗರಿ ವಾಸ್ತುಶಿಲ್ಪ ಅಂತ ಹೇಳ್ತೀವಿ. ಒಂದು ರೀತಿ ಹೀಗಿರುತ್ತೆ, ಗೋಪುರದ ಥರ ಚೂಪಿರುತ್ತೆ. ಅದು ಈ ರೋಡ್ಗಳು ವಾಹನಕ್ಕೆ ಡಿಸೈನ್ ಆದದ್ದಲ್ಲ, ನಡ್ಕೊಂಡು ಹೋಗೋರಿಗೆ ಅಂತ ಡಿಸೈನ್ ಆಗಿದ್ದು. ಬರ್ತಾ ಬರ್ತಾ ವಾಹನಗಳು, ಟೂ ವೀಲರ್ಗಳು, ರಿಕ್ಷಾ ಅದು ಇದೆಲ್ಲ ಬಂದು ಟ್ರಾಫಿಕ್ ಜಾಮ್ ಆಗುತ್ತೆ. ಇವತ್ತು ಸಾಕಿದ್ವು. ನೋಡಿ ಸ್ನೇಹಿತರೆ, ನಾವು ಇಲ್ಲಿನ ರಸ್ತೆಯ ಕಿರಿದಾಗಿರೋದ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ನೋಡಿ ಎಷ್ಟು ಚಿಕ್ಕದಿದೆ ರಸ್ತೆ. ನೋಡಿ ಜನ ನೋಡಿ ಎಷ್ಟು ಕ್ರೌಡೆಡು. ಆಲ್ರೆಡಿ ಯಾರೋ ಅದಕ್ಕೆ ಪ್ಲಾಸ್ಟಿಂಗ್ ಮಾಡೋಕ್ಕೆ ನೋಡಿ ಕಟ್ಟೆ ಎಲ್ಲ ಕಟ್ಟಿದ್ದಾರೆ. ನೋಡಿ ಅಲ್ಲಿ ಇಬ್ಬರು ಸ್ಥಳೀಯರು ಕೂತಿದ್ದಾರೆ, ಬಹುಶಃ ಅವ್ರಲ್ಲಿ ಲೋಕಲೈಟ್ಸು. ये आपका घर किधर है? मेरा घर आगे है। ये रास्ता पूरा छोटा छोटा है ना, कोई प्रॉब्लम नहीं होगा आपको? नहीं, प्रॉब्लम होता है जब मरीज हम लोग लाते हैं, जब मरीज दिक्कत होता है, जैसे बीमार हो जाते हैं लोग या चोट चौकट लग जाता है तो थोड़ा सा प्रॉब्लम होता है। दिक्कत व्हीकल अंदर नहीं आ सकता? अंदर नहीं आएगा, लोकल मतलब बाइक से जाना पड़ता है। एक हॉस्पिटल बगल में था, वो हॉस्पिटल बंद हो गया। कितना लोग रहते हैं इधर काशी में? छोटा छोटा पूरा गलियाँ काशी से पटी हुई है। पूरी गली काशी से ही पटी हुई है। पूरा गली है? हाँ, पूरी गली है। कितना लोग है? कम से कम काशी का आबादी जो 35 लाख आबादी है। 35 लाख बोले तो 35 lakhs. 35 lakhs? 35 ಲಕ್ಷ ಜನಕ್ಕೂ ಹೆಚ್ಚು ಜನ ವಾಸ ಮಾಡ್ತಾರೆ ಸಿರ್ಫ್ छोटा ಗಲ್ಲಿಯಾನ. ನೋಡಿ ಸ್ನೇಹಿತರೆ, ಈ ಕಡೆ ನೀವು ನೋಡ್ಬೋದು, ಇದು ನಾನು ನಿಂತಿರೋದೇ ಈ ರಸ್ತೆಯ ಮೇಯ್ನ್ ಗಲ್ಲಿ. ಆ ಮೇಯ್ನ್ ಗಲ್ಲಿನೇ ನಮ್ಗೆ ನೋಡಿ, ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಇಟ್ಟರೆ ನೋಡಿ ಆಗ್ತಾ ಇಲ್ಲ, ಒಂದು 6 ಅಡಿ ಕೂಡ ಇಲ್ಲ, ಅಷ್ಟು ಚಿಕ್ಕ ರಸ್ತೆ. ಅದ್ರ ಮಧ್ಯೆ ನೋಡಿ ಇನ್ನೊಂದು ಗಲ್ಲಿ ಒಳಗಡೆ ಒಂದು ಗಲ್ಲಿ. ಮನೆ ಕೊಟ್ಟರೆ ಇರ್ತೀಯಾ? ಖಂಡಿತ ಇರಲ್ಲ. ಫ್ರೀ ಕೊಟ್ಟರೆ ಇರಲ್ಲ. ಶಿವ ಬಂದು ಡೈಲಿ ದರ್ಶನ ಕೊಡ್ತೀನಿ ಅಂದರೆ ಇಲ್ಲ, ಶಿವ ಎಲ್ಲಿ ಬೇಕಲ್ಲಿ ಇರ್ತಾನೆ, ನಮ್ಮ ಮನಸ್ಸಲ್ಲಿ ಇರ್ತಾನೆ. ಕರ್ನಾಟಕನೇ ನಮ್ಗೆ ಇಷ್ಟ, ಕಾಶಿ ಬಂದು ಹೋಗ್ಲಿಕ್ಕೆ ಇಷ್ಟ. ನಮ್ಮೂರು ನಮಗೆ ಇಷ್ಟ ಅಂತಲ್ಲ, ಹಾಗೆ ಕರ್ನಾಟಕದಲ್ಲೇ ಇರ್ತೀನಿ. ಅಂದರೆ ಈ ಗಲ್ಲಿ ನೋಡಿ ಆ ಡಿಸಿಷನ್ ಬಂದ್ಯಾ? ಅಂದರೆ ಇವರು ಹುಟ್ಟಿ ಬೆಳೆದಿರೋದು ಇಲ್ಲೇ ಆಗಿರೋದ್ರಿಂದ ಅವರಿಗೆ ಅಡ್ಜಸ್ಟ್ ಆಗುತ್ತೆ. ನಾವು ಹುಟ್ಟಿ ಬೆಳೆದಿರೋ ವಾತಾವರಣ ಬೇರೆ ಅಲ್ವಾ. ನಮಗೆ ಇಲ್ಲಿ ನೋಡಿದರೆ ನೋಡೋಕ್ಕೆ ಒಂಥರ ವಿಚಿತ್ರ ಅನಿಸುತ್ತೆ, ಹೆಂಗಿರ್ತಾರಪ್ಪ ಇಲ್ಲಿ ಅನಿಸುತ್ತೆ. ನಾವು ಇರ್ತೀವಿ ಅಂದ ತಕ್ಷಣ, ನಾವಿರಬೇಕು ಅಂದ ತಕ್ಷಣ ಉಸಿರುಗಟ್ಟದಂಗೆ ಆಗುತ್ತೆ. ಯಾಕಂದ್ರೆ ಇಲ್ಲೇ ನೋಡಿ ಮೇಲೆ ಸೂರ್ಯನೇ ಕಾಣಿಸಲ್ಲ, ಆಕಾಶನೇ ಕಾಣಿಸಲ್ಲ, ಹಂಗಿದೆ ಒಂದಕ್ಕೊಂದು ಅಂಟ್ಕೊಂಡು ಮನೆಗಳು. ನೋಡಿ ಮೇಡಮ್ ಎಷ್ಟು ಆರಾಮಾಗಿದ್ದಾರೆ, ಕೂಲಾಗಿ. ನೀವು ಇದ್ರೆ ನೋಡಿ ಅವ್ರ ನೈಬರ್ ಆಗ್ಬೋದು ನೀವು. ಇದು ಸ್ನೇಹಿತರೆ ನೋಡಿ, ಕಾಶಿಯ ಸಂಧಿಗಳಲ್ಲಿರುವಂತಹ ಹಿಟ್ಟಿನ ಗಿರಣಿ, ಮಿಲ್ಲು, ಫ್ಲೋರ್ ಮಿಲ್ಲು ನೋಡಿ. ಆ ಸಣ್ಣ ಜಾಗದಲ್ಲಿ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಹುತೇಕ ಗೋಧಿ ಮತ್ತು ಮೈದಾ, ಜೋಳ ಬಳಸ್ತಾರೆ ಇವರು. ಕಾಶಿಯ ಬಜಾರು, ಕಾಶಿಯ ಮಾರ್ಕೆಟಿಗೆ ಬಂದ್ವಿ ನಾವು. ಇಲ್ಲಿ ತರೇವಾರಿ ಅಂತ ವಸ್ತುಗಳು ಸಿಗ್ತವೆ ನೋಡಿ. ಸಿಹಿ ಅಂಗಡಿ ಇದು. ನಮ್ಮ ಭರತ್ ಸರ್ಗೆ ಬಿಸಿ ರಸಗುಲ್ಲ, ಅವ್ರಿಗೆ ಮಾಲ್ಪೋ ಇಷ್ಟ ಆಗಲಿಲ್ಲ, ರಸಗುಲ್ಲ ತಿಂತಿದ್ದಾರೆ. ಬಿಸಿ ಇದೆ, ದಪ್ಪ ಇದೆ. ಸರ್ ಎಂಜಾಯ್ ಸರ್. ಚೆನ್ನಾಗಿದೆ. ನಾರ್ತ್ ಇಂಡಿಯನ್ ಸ್ವೀಟ್ಸ್ ಇರ್ತಾವಲ್ಲ, ಒಂಥರ ಜಿಲೇಬಿ ಥರ ಬರುತ್ತೆ ಇದು. ಆಹಾ, ಕಾಶಿ ಜಾಮೂನು. ಹಾ ಒಳ್ಳೆ ರಸ ರುಚಿ ಸಖತ್ತಾಗಿದೆ. ನೆಂಟಿ ವಸ್ತು ತಿನ್ನಿಸ್ಬಿಟ್ಟು ಖುಷಿ ಪಡಿಸ್ತೀನಿ ನೋಡಿ. ಐ ವಾಂಟ್ ಒನ್ ಮೋರ್. ನಮ್ಮ ಭರತ್ ಗೌಡ್ಗೂ ತಿನ್ನಿಸಿದೆ. पापड़ी चाट, एक पापड़ी चाट। आपका नाम क्या है भाई? मयंक केसरी। कितना साल से कर रहे हैं काम? ये तो मेरे दादा लोग का है, अभी मैं बैठता हूँ। ये 1970 से है। ओह, 50 साल हो गया जी। अच्छा, क्या क्या मिलते हैं आपका पास? समोसे हैं, टिकिया चाट है, कटलेट है, पापड़ी चाट है, गोलगप्पे हैं, लौंग लत्ते हैं। इस समय गुलाब जामुन अभी रेडी हो रहे हैं, अभी आएंगे थोड़ी देर में। ಕಾಲಭೈರವ ದೇವಸ್ಥಾನಕ್ಕೆ ಹೋಗೋ ದಾರಿ ಎಲ್ಲ ನಿರ್ಜನವಾಗಿದೆ. ಬನ್ನಿ ಹಚ್ಕೊಳ್ಳಿ. ಅವ್ರ ಹತ್ರ ಓಮ್ದು ಒಂದು ಇದಿದೆ, ಸೀಲ್ ಇದೆ. ಆ ಸೀಲ್ ಇಡ್ತಾರೆ ಅವರು. ಇಟ್ರಾ? ಏನಂತ ಇಟ್ಟಿದ್ದಾರೆ? ರಾಧೆ. ನನಗೇನು ಇಟ್ಟಿದ್ದಾರೆ? ನಾನು ರಾಧೆ. ಬನ್ನಿ ನೀವು ಹಚ್ಕೊಳ್ಳಿ. ಇದು ಕಾಶಿ ಕಾಲಭೈರವ ಟೆಂಪಲ್ಲು. ಕಾಶಿಯ ಕೊತ್ವಾಲ ಕಾಲಭೈರವನ ದೇವಸ್ಥಾನ. ಕಾಶಿಯ ಕೊತ್ವಾಲ ಅಂತ ಹೇಳ್ತಾರೆ ಕಾಲಭೈರವನ. ಸೊ ಕಾಲಭೈರವನ ಮೂಲ ಸ್ಥಾನ
ಕಾಶಿ. ವಿಶೇಷ ಅಂದರೆ ಕಾಶಿಗೆ ಯಾರೇ ಬಂದರೂ ಫಸ್ಟು ಕಾಲಭೈರವನ ದರ್ಶನ ಮಾಡಿ ಆಮೇಲೆ ವಿಶ್ವನಾಥನ ದರ್ಶನಕ್ಕೆ ಅಥವಾ ವಿಶಾಲಾಕ್ಷಿ ದರ್ಶನಕ್ಕೆ ಹೋಗಬೇಕು ಅಂತ ಇರೋದು. ಸೊ ಇವಾಗ ನಾವು ಕಾಲಭೈರವನ ದರ್ಶನ ಮಾಡಿದ್ವಿ, ಬನ್ನಿ ಗಂಗಾ ಆರತಿ, ವಿಶಾಲಾಕ್ಷಿ ದರ್ಶನ, ವಿಶ್ವೇಶ್ವರನ ದರ್ಶನ ಎಲ್ಲ ಮಾಡೋಣ. ತ್ರೈಲಿಂಗ ಸ್ವಾಮಿ ಅಂತ ಅವ್ರದ್ದು ಅಲ್ಲೊಂದು ಫೋಟೋ ಹಾಕಿದ್ದಾರೆ, ಅಲ್ಲೊಂದು ಪೇಂಟಿಂಗ್ ಬರೆದಿದ್ದಾರೆ, ಎಂಟ್ರೆನ್ಸಲ್ಲೇ ಬರೆದಿದ್ದಾರೆ, ದೇವಸ್ಥಾನದ ಎಂಟ್ರೆನ್ಸಲ್ಲಿ ಬರೆದಿದ್ದಾರೆ. ತ್ರೈಲಿಂಗ ಸ್ವಾಮಿ ಅಂತ ನಮ್ಮ ತೆಲಂಗಾಣದ ಒಬ್ಬರು ಮಹಾನ್ ಅಗೋರಿ ಒಬ್ಬರು ಇದ್ದರು ಬಹಳ ಹಿಂದೆ. ಅವ್ರಿಗೆ ಸುಮಾರು 350 ವರ್ಷ ವಯಸ್ಸಾಗಿತ್ತು ಅಂತ ಹೇಳ್ತೀವಿ. ಕಾಶಿ ವಿಶ್ವನಾಥನ ವಿಗ್ರಹಕ್ಕೆ ಡೈಲಿ ಅಭಿಷೇಕ ಮಾಡ್ತಿದ್ದಂಥವರು ಒಮ್ಮೆ ಅಭಿಷೇಕಕ್ಕೆ ಏನು ಸಿಗದೇ ಇದ್ದಾಗ ತಮ್ಮ ಮಲಮೂತ್ರಗಳಿಂದ ಅಭಿಷೇಕ ಮಾಡಿದ್ರು. ಅದು ಅವರ ಅಲ್ಲಿನ ಕಾಶಿಯ ಪೂಜಾರಿಗಳನ್ನ ರೊಚ್ಚಿಗೆ ಬಸ್ತು. ಅವ್ರನ್ನೇನು ಮಾಡಿದ್ರು, ತೊಗೊಂಡೋಗಿ ಜೈಲಿಗೆ ಹಾಕಿದ್ರು. ಅವತ್ತು ಕಾಶಿ ರಾಜನ ಕನಸಿನಲ್ಲಿ ವಿಶ್ವೇಶ್ವರ ಬಂದು ಹೇಳ್ತಾನೆ, ನೀನು ಯಾರನ್ನ ಜೈಲಿಗೆ ಹಾಕಿದ್ಯಾ ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಅವನು ನನ್ನ ಮಗನೇ ಅಂತ. ಸೊ ಆವಾಗ ಇವ್ರನ್ನ ಬಿಡ್ತಾರೆ. ಸುಮಾರು 300 ವರ್ಷಗಳ ಕಾಲ 350 ವರ್ಷಗಳ ಕಾಲ ಬದುಕಿದಂಥ ಮಹಾನ್ ಯೋಗಿಗಳು, ಮಹಾನ್ ಸನ್ಯಾಸಿಗಳು. ಅವ್ರ ಆಯಸ್ಸು ಎಷ್ಟಿತ್ತು ಅಥವಾ ಅವರು ಇದೆಷ್ಟಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಸುಮಾರು 350 ವರ್ಷ ಅಂತ ಕೆಲವರು ಹೇಳ್ತಾರೆ. ಅದಕ್ಕಿಂತ ಹೆಚ್ಚೋ ಇತ್ತು ಅಂತ ಒಂದು ನಂಬಿಕೆ ಇದೆ. ಅವರು ಪರಮಹಂಸ ರಾಮಕೃಷ್ಣ ಪರಮಹಂಸರ ಜೊತೆಗೂ ಕೂಡ ಇದ್ದರು. ರಾಮಕೃಷ್ಣ ಪರಮಹಂಸರು ಬಂದು ಇವ್ರ ಹತ್ರ ಕೂಡ ಒಂದಷ್ಟು ಮಾತುಕತೆ ಆಡಿ ಇವರಿಂದ ಒಂದು ಜ್ಞಾನ ಪಡ್ಕೊಂಡಿದ್ರು, ಇವರಿಂದ ಒಂದು ಡೈರೆಕ್ಷನ್ಸ್ ಪಡ್ಕೊಂಡಿದ್ರು ಅನ್ನೋದು ಒಂದು ಇದಿದೆ. ಹೌದು, ಅಗೋರಿ. ಸ್ನೇಹಿತರೆ, ಕೊನೆಗೂ ನಾವು ಹೊರಟ್ವಿ ಗಂಗಾ ಆರತಿ ನೋಡೋಕ್ಕೆ. ಸ್ನೇಹಿತರೆ, ಕಾಶಿ ತುಂಬ ಕ್ರೌಡೆಡ್ ಜಾಗ, ಜನಜಂಗುಳಿರೋ ಜಾಗ. ಎಲ್ಲಿ ನೋಡ್ರು ಗಿಜಿ ಗಿಜಿ. ನಿಮಗೆ ನಿಜಕ್ಕೂ ಒಂದು ರೀತಿ ಬೇರೆ ಥರದ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಕಾಶಿಗೆ ಬರಬೇಡಿ ದಯವಿಟ್ಟು. ನಿಮಗಿಲ್ಲಿ ಹೆಚ್ಚು ಜನರನ್ನು ನೋಡಬೇಕು ಆ ಥರದ್ದು ಏನಾದ್ರು ಕಾನ್ಸೆಪ್ಟ್ ಇದ್ದರೆ ಬನ್ನಿ. ತುಂಬ ಜನ ಇಲ್ಲಿ, ತುಂಬ ಜನದಟ್ಟಣೆ. ಈಗ ನಾವು ಗಂಗಾ ಆರತಿಗೆ ಹೋಗ್ತೀವಿ, ಅಲ್ಲೂ ಕೂಡ ನೀವು ನೋಡ್ತಿರುತ್ತೆ ತುಂಬ ಜನ 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 ಎಲ್ಲಿ ನೋಡಿದ್ರು ಜನ. ಇಲ್ಲಿ ನೋಡಿ, ದೀಪ ಮಾರೋರು ಹುಡುಗಿಯರು. दीदी मेरे से फोन लेने का पहले मैं दिखाया सभी ಬೋಟ್ಗಳು ರೆಡಿ ಇದ್ದಾವೆ ಸ್ನೇಹಿತರಲ್ಲಿ. ನಾವು ಹೋಗೋಣ. ಜನರಲ್ ಬೋಟ್ಗಳು ಕೂಡ ಇದ್ದಾವೆ, ಜೊತೆಗೆ ಸ್ಪೆಷಲ್ ನೀವೇ ರಿಸರ್ವ್ ಮಾಡ್ಕೊಂಡು ಹೋಗುವಂಥದ್ದು. ನಾವು ಜನರಲ್ ಜನ ಎಲ್ಲ ಕೂತಿರಲ್ಲ, ಅಲ್ಲಿ ಹೋಗೋಣ ಬನ್ನಿ. 1 2 3 4 4 आदमी कौन कौन है? हम 1 2 अंदर है मैडम, 3 और एक आ रहा है. भाई ये क्या, कहाँ जा रहे हैं? ये हम लोग जा रहे हैं अभी काशी विश्वनाथ दर्शन के लिए. पहले मैं आपको दिखाऊंगा गंगा आरती. घाट का नाम है दशाश्वमेध घाट. फिर मैं बाद में 84 घाट का दर्शन कराने के बाद तब मैं लगाऊंगा काशी विश्वनाथ के दर्शन के लिए. घाट का नाम है सिंधिया घाट, जहां आपको ड्रॉप किया जाएगा काशी विश्वनाथ दर्शन के लिए. और 84 घाट का काशी यात्रा कराया जा रहा है आपको. और सभी लोग हाथ जोड़ लीजिए. जितना भी घाट किनारे आप घूम रहे हैं उसको काशी बोला जाता है. और वो पार में ब्यास काशी में हमारे भोलेनाथ आराम किए थे और काशी में आके बसे थे. सभी लोग दोनों तरफ नमस्कार कर लीजिए. जितना भी घाट किनारे आप देख रहे हैं उसको काशी बोला जाता है. और वो पार में ब्यास काशी में हमारे भोलेनाथ आराम किए थे और काशी में आके बसे थे. दोनों तरफ नमस्कार कर लीजिए, सभी लोग दोनों तरफ नमस्कार कर लीजिए. और देखिए घाट का नाम है बद्री परपोटा घाट. घाट का नाम है बद्री परपोटा घाट. ऊपर में बद्री भगवान का मंदिर है. सभी लोग बोलिए नमः पार्वती पते हर हर महादेव. सभी लोग बोलिए केदारवीर बाबा की. और सभी लोग नमस्कार कर लीजिए. ಸ್ನೇಹಿತರೆ, ತಾವಿಲ್ಲಿ ನೋಡ್ತಿದ್ದೀರಲ್ಲ, ಇದು ನಮ್ಮ ಕರ್ನಾಟಕದ ಶಂಕರಾಚಾರ್ಯರ ಮಠ ಸ್ನೇಹಿತರೆ. ಇದು ಶಂಕರಾಚಾರ್ಯರ ಮಠದ ಒಂದು ಶಾಖೆ. ನೋಡಿ, ಕನ್ನಡದಲ್ಲೆಲ್ಲ ಹೆಸರುಗಳಿದ್ದಾವೆ ಪೂರ್ತಿ. ನಮ್ಮ ಆದಿಶಂಕರಾಚಾರ್ಯರ ಮಠದ್ದು ಅಲ್ಲಿ ಸಂಸ್ಕೃತ ವಿದ್ಯಾಲಯ ಸ್ನೇಹಿತರೆ. ಇದು ಗುರುಕುಲದಿದ್ದು. ವಿದ್ಯಾರ್ಥಿಗಳು ಸಂಜೆಯ ಪಾಠ ಓದ್ತಿದ್ದಾರೆ, ಕೆಲವರು ರೆಸ್ಟ್ ಮಾಡ್ತಿದ್ದಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಮುಂದೆ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆದಿಚುಂಚನಗಿರಿ ಮಠ, ಅದರ ಶಾಖೆ ಇದೆ ಸ್ನೇಹಿತರೆ. ನಾವು ಉಳ್ಕೊಂಡಿರೋದೇ ಅಲ್ಲಿ ಹೋಗೋಣ ಬನ್ನಿ, ಅದು ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕಾಶಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ, ನಾನೀಗ ಇರೋಂಥದ್ದು ಕಾಶಿಯ ನಮ್ಮ ಮುಖ್ಯ ದೇವಸ್ಥಾನ ಇದೆ ಅಂತಾರೆ ಸ್ನೇಹಿತರೆ. ಕಾಶಿ ವಿಶ್ವನಾಥನ ದೇವಸ್ಥಾನದ ಪಕ್ಕದಲ್ಲೇ ಇದ್ದೀನಿ ನೋಡಿ, ಇಲ್ಲೇ ಇದೆ ಕಾಶಿ ವಿಶ್ವನಾಥನ ದೇವಸ್ಥಾನ ಸ್ನೇಹಿತರೆ. ಆ ಕಾಶಿ ವಿಶ್ವನಾಥನ ದೇವಸ್ಥಾನದ ಪಕ್ಕಕ್ಕೆ ಬಲಭಾಗ ಕಂಡುಕೊಂಡೇ ಇದೆ ನಮ್ಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಒಂದು ಶಾಖಾ ಮಠ.
ನೀವು ನೋಡಿದಿರಿ ಬೆಂಗಳೂರು ನಮ್ಮ ಕರ್ನಾಟಕದ ನಾಗಮಂಗಲ ತಾಲೂಕು ಬೆಳ್ಳೂರು ಕ್ರಾಸ್ನಲ್ಲಿ ಆದಿಚುಂಚನಗಿರಿ ಮಠ ಇದೆ. ತುಂಬ ದೊಡ್ಡ ಮಠ. ಆದಿಚುಂಚನಗಿರಿ ಸಂಸ್ಥೆಯವರು ನಡೆಸುವಂಥದ್ದು. ಬಾಲಗಂಗಾಧರ ಸ್ವಾಮೀಜಿಯವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ತಾ ಅವರ ಒಂದು ಶಾಖಾ ಮಠ ಇಲ್ಲಿದೆ, ಅವ್ರದ್ದೊಂದು ಬ್ರಾಂಚ್ ಇಲ್ಲಿದೆ ಸ್ನೇಹಿತರೆ. ಕನ್ನಡದಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಎಷ್ಟು ಸಂತೋಷ ಆಗ್ತದೆ ನಮಗೆ. ನಮ್ಮ ಕಾಶಿಯಲ್ಲಿ ವಾರಣಾಸಿ ಉತ್ತರ ಪ್ರದೇಶ ಇದು, ಉತ್ತರ ಪ್ರದೇಶ ಜಿಲ್ಲೆ ವಾರಣಾಸಿ ಇದು. ಇಲ್ಲಿ ಕನ್ನಡ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನೋಡಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮೀಜಿಯವರ 65ನೇ ಹುಟ್ಟುಹಬ್ಬ ಸವಿನೆನಪಿಗಾಗಿ ನೂತನ ಶಾಖಾ ಮಠವನ್ನು ಪೂಜ್ಯ ಜಗದ್ಗುರು ಸ್ವಾಮಿಗಳವರು ಉದ್ಘಾಟಿಸಿದ್ದಾರೆ. ಅಂದರೆ 2009ರಲ್ಲಿ ಆಗಿರೋ ಸ್ನೇಹಿತರೆ ಇದು ನೋಡಿ, 2009ರಲ್ಲಿ. ಅಂದರೆ ಹೀಗೆ ಸುಮಾರು 15-16 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಶಾಖಾ ಮಠ ಇದು ಇಲ್ಲಿ ಕಾಶಿಯಲ್ಲಿ. ಇಲ್ಲಿ ಸ್ನೇಹಿತರೆ ನಾವು ಬಂದರೆ ಕನ್ನಡಿಗರು ಮೊದಲೇ ಬುಕ್ ಮಾಡಿಕೊಂಡು ವಾಟ್ಸಪ್ ಮೂಲಕ ಬುಕ್ ಮಾಡ್ಕೊಂಡು ಬಂದರೆ ಇಲ್ಲಿ ಉಳ್ಕೊಳ್ಳೋಕೆ ಕೂಡ ಅವಕಾಶ ಇದೆ. ಕೆಲವು ರೂಮ್ಗಳು ಕೂಡ ಇದ್ದಾವೆ ಇಲ್ಲಿ ಸ್ನೇಹಿತರೆ. ಇಲ್ಲಿ ಭರತ್ ಗೌಡ್ರು ಇದ್ದಾರೆ ನಮ್ಮ ಜೊತೆಗೆ. ಭರತ್ ಗೌಡ್ರೆ, ಸೊ ಇಲ್ಲಿಗೆ ನಾವು ಬಂದಿದ್ದೀವಿ. ಸೊ ಹೇಗೆ ಇಲ್ಲಿಗೆ ಬರುವಂಥದ್ದು? ಇಲ್ಲಿ ನಾವು ಮೈದಾನ್ ಚೌಕ್ ಅಂತ ಹೇಳ್ಕೋಬೇಕು. ಮೈದಾನ್ ಚೌಕಿಂದ ನಾವು ಮೈದಾಗಿನ್ ಚೌಕ್, ನಾವು ಏರ್ಪೋರ್ಟಿಂದ ಅಥವಾ ರೈಲ್ವೆ ಸ್ಟೇಷನಿಂದ ಬಂದರೆ ಮೈದಾಗಿನ್ ಚೌಕಲ್ಲಿ ಇಳ್ಕೋಬೇಕು. ಮೈದಾಗಿನ್ ಚೌಕಿಂದ ಒಳಗಡೆಗೆ 1 ಕಿಲೋಮೀಟರ್ ನಾವು ರಿಕ್ಷಾದಲ್ಲಿ ಬರಬೇಕು, ಸೈಕಲ್ ರಿಕ್ಷಾದಲ್ಲಿ ಬರಬೇಕು. ಯಾಕಂದರೆ ಇದೆಲ್ಲ ಗಲ್ಲಿಗಳು ಚಿಕ್ಕದಾಗಿರೋದ್ರಿಂದ ಅಲ್ಲಿಂದ ಈಗ ನಡ್ಕೊಂಡು ಬರಬೇಕು. ಇಲ್ಲಿ ಬಂದು ಉಳ್ಕೊಳ್ಳೋದ್ರಿಂದ ನಮಗೊಂದು ಅನುಕೂಲ ಏನು ಅಂದರೆ, ಇದು ರೈಟ್ ನೆಕ್ಸ್ಟು ವಿಶ್ವನಾಥ ಟೆಂಪಲ್ ಇದೇ ಸ್ನೇಹಿತರೆ. ಕಾಶಿ ವಿಶ್ವನಾಥ ದೇವಸ್ಥಾನದ ಕಾಂಪ್ಲೆಕ್ಸು. ಸೊ ನೀವು ಇಲ್ಲೇ ಗೇಟ್ ಇದೆ, ಗೇಟ್ ನಂಬರ್ 3. ಸೊ ಇಲ್ಲಿಂದನೇ ನಾವು ಆರಾಮಾಗಿ ಹೋಗ್ಬೋದು, ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇದಕ್ಕೆ ಮುಂಚೆ ಈ ಜಾಗ ಖಾಲಿ ಇತ್ತು. ಇದನ್ನು ಬಾಲಗಂಗಾಧರನಾಥ ಸ್ವಾಮೀಜಿಯವರು ತೆಗೆದುಕೊಂಡು ಇದನ್ನು ಡೆವಲಪ್ ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾರೆ. ಇದನ್ನು ಡೆವಲಪ್ ಮಾಡಿ ಇಷ್ಟು ಒಳ್ಳೆಯ ಒಂದು ಶಾಖಾ ಮಠ ಕಟ್ಟಿದ್ದಾರೆ. ಇದು ಮುಂಚೆ ಯಾರೋ ಒಬ್ಬರು ಸೇಟುಗಳದ್ದಾಗಿತ್ತು ಅಂತ ಸ್ಥಳೀಯರು ಹೇಳಿದ್ರು. ಮುಖ್ಯ ಕಾಶಿ ಸ್ನೇಹಿತರೆ, ಇದು ಒರಿಜಿನಲ್ ಕಾಶಿ. ಇದು ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಅದರ ಸುತ್ತಮುತ್ತ ಇರೋ ಪ್ರದೇಶ ಎಲ್ಲ ಓಲ್ಡ್ ಕಾಶಿ ಅಂತ ಕೂಡ ಕರೀಬೋದು. ಸುಮಾರು 3500-4000 ವರ್ಷಗಳ ಹಳೆಯ ಪ್ರದೇಶ ಇದು. ನನಗನ್ಸೋದು ಭಾರತದ ಓಲ್ಡೆಸ್ಟ್ ಸಿವಿಲೈಸೇಷನ್ ಜಾಗಗಳಲ್ಲಿ ಇದು ಕೂಡ ಒಂದು. ಅಷ್ಟು ಪುರಾತನವಾದದ್ದು. ಇದೆಲ್ಲ ವೇದ ಪಾಠಶಾಲೆ, ಸಂಸ್ಕೃತ ಎಲ್ಲ ಪಾಠ ಮಾಡ್ತಾ ಇದ್ದಂಥ ಜಾಗ. ಎಲ್ಲ ಗಲ್ಲಿಗಳು ನೋಡಿ ಹೇಗಿದಾವೆಲ್ಲ. ಇಲ್ಲಿ ಕೆಲವರು ಡಾರ್ಮೆಟ್ರಿ ರೂಮ್ಸ್ ಮಾಡಿದ್ದಾರೆ. ಈ ಕಡೆ ಇಲ್ಲಿ ಬಾಲಗಂಗಾಧರನಾಥ ಸ್ವಾಮಿಗಳ ಒಂದು ಮೂರ್ತಿ ಇದೆ ನೋಡಿ. ಇದೆ ಸ್ನೇಹಿತರೆ ಒಳಗಡೆ ಮಠದ ಜಾಗ. ಗುರುಗಳಿಗೆ ನಾವು ನಮಸ್ಕಾರ ಹಾಕೊಳ್ಳೋಣ. ಪಿರಿಯಾಪಟ್ಟಣದವರು, ಪಿರಿಯಾಪಟ್ಟಣದಿಂದ ಆಚೆ ರಾವಂದೂರು ಅಂತ. ರಾವಂದೂರು, ಪಿರಿಯಾಪಟ್ಟಣದವರು. ಒಟ್ಟು ಮೈಸೂರು ತಾಲೂಕು ಜಿಲ್ಲೆ. ಮೈಸೂರು ನಮ್ಮ ಕನ್ನಡ ಓದ್ತಕ್ಕಾಗಲ್ಲ ಅಂದ್ಬಿಟ್ಟು. ಎಷ್ಟು ಜನ ಬಂದಿದ್ದೀರಿ ನೀವು? ನಾವು 7 ಜನ ಬಂದಿದ್ದೀವಿ. 7 ಜನ. ಮಗ, ಸೊಸೆ, ಮೊಮ್ಮಗಳು, ಮಗಳು, ಅಳಿಯ. ಕಾಶಿ ನೋಡ್ತಿದ್ದೀರಿ? ಕಾಶಿ ಎಲ್ಲ 2-3 ಸಲ ನೋಡಾಯ್ತು. ಈಗ 3 ಸಲ ಆಯಿತು. ನೆನೆ ಅಯೋಧ್ಯೆಗೆ ಹೋಗಿ ಬಂದು, ಅಯೋಧ್ಯೆಗೆ ಬಂದು ರಾತ್ರಿ 12 ಗಂಟೆ 11:30 ಆಯಿತು ಬಂದಿರಿ. ಚೆನ್ನಾಗೆಲ್ಲ ನೋಡ್ಕೊಂಡ್ಬಂದು ಇವತ್ತು ನಾಳೆ ಇದ್ಬಿಟ್ಟು ಬೆಂಗಳೂರು ಹೋಗ್ತೇವೆ. ಸ್ನೇಹಿತರೆ, ನಾವು ಈಗ ಆದಿಚುಂಚನಗಿರಿ ಮಠದ ಒಳಗಡೆ ಬಂದ್ವಿ ಸ್ನೇಹಿತರೆ. ಈ ಮಠದ ಈ ಶಾಖೆಯ ಮಠಾಧಿಪತಿಗಳು, ಪೀಠಾಧಿಪತಿಗಳಿದ್ದಾರೆ ಒಳಗಡೆ. ನಾವು ಅವ್ರನ್ನ ಮಾತಾಡ್ಸೋಣ ಬನ್ನಿ ಎಲ್ಲರೂ ಒಳಗಡೆ. ನಮಸ್ಕಾರ ಗುರುಗಳೇ, ಹೇಗಿದ್ದೀರಿ? ಕಲಾಮಾಧ್ಯಮ ನೋಡಿದ್ದೀರಾ? ಭಾಳ ಧನ್ಯವಾದ. ನಿನ್ನೆ ಬಂದ್ವಿ ಗುರುಗಳೇ, ನಿನ್ನೆ ನಿಮ್ಮಲ್ಲಿ ಉಳ್ಕೊಂಡಿದ್ದೀವಿ. ನಮ್ಮ ವೀಣಾ ಮೇಡಮ್ ಅವರು ವೃಷಭ ವಸ್ತ್ರದ ಮಾಲೀಕರು, ಅವರು ಬಂದಿದ್ದಾರೆ. ಅವ್ರ ಮೂಲಕ ನಮಗೆ ಮಠ ಎಲ್ಲ ಪರಿಚಯ ಆಗಿದ್ದು. ಗುರುಗಳೇ, ಈ ಮಠ ಶುರುವಾಗಿ ಯಾವಾಗ ಆಗಿದೆ ಗುರುಗಳೇ? ಈ ಬ್ರಾಂಚ್ 2009ರಲ್ಲಿ, ಮಾರ್ಚ್ 2009ರಲ್ಲಿ ಓಪನ್ ಆಯಿತು. ಏನು ಉದ್ದೇಶ ಅಂದರೆ, ದಕ್ಷಿಣ ಭಾರತದಲ್ಲಿ ಭಾಳ ಪ್ರಖ್ಯಾತವಾದಂಥದ್ದು ಆದಿಚುಂಚನಗಿರಿ. ಈ ಉತ್ತರ ಭಾರತದಲ್ಲಿ ಶುರು ಇದು ಆ್ಯಕ್ಚುಲಿ ಯಾತ್ರಿಗಳ ಅನುಕೂಲಕ್ಕೋಸ್ಕರನೇ ಮಾಡಿರೋದು. ದೊಡ್ಡವರು ಬಾಲಗಂಗಾಧರ ಸ್ವಾಮೀಜಿಯವರು ಇದ್ದಾಗಲೇ ಅವರ ಯಾತ್ರಿಗಳ ಅನುಕೂಲಕ್ಕೋಸ್ಕರನೇ ಮಾಡಿದರು. ಸ್ಪೆಷಲಿ ನಮ್ಮ ಕರ್ನಾಟಕದ ಭಕ್ತರು ನೋಡ್ಕೊಂಡು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.